ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ. ನಮಸ್ಕಾರ. ಮೇ 27ನೇ ತಾರೀಕು ಇದೇ ತಿಂಗಳು ಇಂಗ್ಲೀಷ್ ಕ್ಲಾಸಸ್ ಇದೆ. ಸಂಜೆ 7ರಿಂದ 9. ಯಾರಿಗಾರು ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನಿಮಗೆ ಇಂಗ್ಲೀಷ್ ಕ್ಲಾಸಸ್ಸಲ್ಲಿ ಜ್ಯೋತಿಷ್ಯ ಕಲಿಬೇಕು ಅನ್ನೋ ಒಂದು ಆಸಕ್ತಿ ಇದ್ದರೆ, ನಮ್ಮ ಇಂಗ್ಲೀಷು 5ನೇ ಬ್ಯಾಚ್ ಇರ್ತಕ್ಕಂಥದ್ದು ಮುಂದಿನ ತಿಂಗಳು ಜೂನ್ 24ನೇ ತಾರೀಕು 102ನೇ ಬ್ಯಾಚ್ ಇರ್ತಕ್ಕಂಥದ್ದು. ಕರೆಗಳನ್ನ ತೊಗೊಂಡೋಗೋಣ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ಗುರುಜಿ, ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿ. ಡೇಟ್ ಆಫ್ ಬರ್ತ್ ಹೇಳ್ತೀನಿ ಗುರುಜಿ. ಹೇಳಿ. 25/4 ಏಪ್ರಿಲ್ 2015. ಸಮಯ ರಾತ್ರಿ 10:31 ಗುರುಜಿ. ಹುಟ್ಟಿದ ಊರು ಮೈಸೂರು ಗುರುಜಿ. ಮೈಸೂರು. ಏನು ಪ್ರಶ್ನೆ? ಪ್ರಶ್ನೆ ಗುರುಜಿ, ಮನೇಲಿ ಹಠ ಮಾಡ್ತಾನೆ, ಇದು ಓದಲ್ಲ, ಹೇಳಿದ ಮಾತು ಕೇಳಲ್ಲ, ಅಗ್ರೆಸಿವ್ನೆಸ್. ಹಾಗಾಗಿ ಹಾಸ್ಟ್ಲಿಗೆ ಹಾಕೋಣ ಅಂತ ಇದೀವಿ ಗುರುಜಿ. ಹಾಸ್ಟ್ಲಿಗೆ ಹಾಕದ ಬೇಡವಾ ಅಂತ ಗುರುಜಿ. ನೋಡೋಣ. ದಶ ಇವಾಗ 2027ವರೆಗೂ ಶನಿ ಇದೆ. 27 ನಂತರ ಬುಧ ಬರುತ್ತೆ. ಶನಿ ಕಾಂಬಿನೇಷನಲ್ಲಿ ಸ್ವಲ್ಪ 11ನೇ ಮನೆ ಕಾಂಬಿನೇಷನ್ ಇದೆ. ಕೆಳಗಡೆ 3 ಇದೆ. ಲೈಟ್ ಹಠ, 6 ಸ್ವಲ್ಪ ಆಸೆ ಆಕಾಂಕ್ಷೆಗಳು. ಶನಿ ಮುಗಿದ ನಂತರ ಬುಧ ಬರ್ತಕ್ಕಂಥದ್ದು 5, 7, 4. ಚೆನ್ನಾಗಿ ಓದ್ತಾನೆ. 27 ನಂತರ ಅಂದರೆ 2027 ನಂತರ ಉತ್ತಮ ಓದ್ತಾನೆ. ಹಾಸ್ಟ್ಲಿಗೆ ಹಾಕಲಿ ಬಿಡಲಿ, ಎಲ್ಲಿದ್ದರೂ ಕೂಡ ಚೆನ್ನಾಗಿ ಓದ್ತಾನೆ. ನಿಮ್ಮ ಅನುಕೂಲ. ಎಷ್ಟು ಜನ ಮಕ್ಕಳು ನಿಮಗೆ? ಗುರುಜಿ, ಒಂದು ಹೆಣ್ಣು ಒಂದು ಗಂಡು ಗುರುಜಿ. ಇವನು ಮನೇಲಿ ಹೇಳಿದ ಮಾತು ಕೇಳಲ್ಲ ಗುರುಜಿ, ಮಗುಗೆಲ್ಲ ಹೊಡಿತಾನೆ. ಅದಕ್ಕೆ ಗುರುಜಿ ನಮಗೂ ಹೊಡಿತಾನೆ ಗುರುಜಿ. ಅಗ್ರೆಸಿವ್ನೆಸ್ ಜಾಸ್ತಿ. ಸ್ವಲ್ಪ ನೀವು ಅಕ್ಕಿನ ದಾನ ಮಾಡಿ, ಹಾಗೆ ಕಡಲೆಕಾಳನ್ನು ದಾನ ಮಾಡಿ ಗುರುವಾರ. ಅಕ್ಕಿನ ಸೋಮವಾರ, ಕಡಲೆಕಾಳನ್ನ ಗುರುವಾರ, ಹಾಗೆ ಮೊಸರನ್ನ ಶುಕ್ರವಾರ. ಸಮಾಧಾನವಾಗಿರೋಕ್ಕೆ ಮಾಡೋಕ್ಕೆ 4 ಮುಖದ ರುದ್ರಾಕ್ಷಿ ಹಾಕಿ. 4 ಮುಖದ ರುದ್ರಾಕ್ಷಿ ಹಾಕಿ, ಖಂಡಿತ ಬದಲಾವಣೆ ಆಗುತ್ತೆ. ಹಾಗೆ ಕುತ್ತಿಗೆಗೆ ಒಂದು ಅಮೆಥಿಸ್ಟ್ ಒಂದು ಯಾವುದಾದ್ರು ಒಂದು ಪೆಂಡೆಂಟ್ ಹಾಕಿ, ಕಮ್ಮಿ ಆಗೇ ಆಗುತ್ತೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ತೆ. ಮಾತಾಡಿ. ಹಲೋ. ಹೇಳಿ. ನಮಸ್ತೆ ಗುರುಗಳೇ. ಹೇಳಿ. ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿ. ಜಾತಕ ನೋಡೋದು. 19/10/1994. ಸಮಯ 6:10 ಭಾನುವಾರ ಸಂಜೆ. ಹುಟ್ಟಿದೂರು ಮೈಸೂರು. 19 ಅಕ್ಟೋಬರ್ 1994. ಹೌದು. ಮೇಷಲಗ್ನ, ಮೇಷರಾಶಿ, ಅಶ್ವಿನಿ ನಕ್ಷತ್ರ. ಸದ್ಯಕ್ಕೆ ಕರೆಕ್ಟಾ ಇಲ್ವಾ? ಕುಂಭರಾಶಿ ಅಂತ. ಒಂದೇ ನಿಮಿಷ. 19/10/1994. 94 ಕರೆಕ್ಟ್. ಸಂಜೆ 6:10. ಹೌದು, ಭಾನುವಾರ. 19/10. 16/10/1994. 19 ಅಂತ ಹೇಳಿದಾಗ ಹ್ಞೂ ಅಂದ್ರಿ. 16 ಸಾರಿ 16/10/1994. ಹೇಳ್ಬೇಕಾದ್ರೆ ಬರೆದಿಟ್ಕೊಂಡು ಹೇಳಿ ಅಂತ ಹೇಳ್ತೀವಿ ಸರ್, ಕೇಳಿಸ್ಕೊಳ್ಳೋದೇ ಇಲ್ಲ ನೀವೆಲ್ಲ. ಕುಂಭರಾಶಿ, ಪೂರ್ವ ಭಾದ್ರಪದ ನಕ್ಷತ್ರ. ಹೌದು ಹೌದು ಹೌದು. ಮೇಷ ಲಗ್ನ. ಹೌದು. ಸದ್ಯಕ್ಕೆ ಗುರು ದಶೆಯಲ್ಲಿ ಹುಟ್ಟಿದ್ದಾರೆ. ಶನಿ ದಶೆ ನಡೀತಾ ಇದೆ, ಮುಗಿದಿದೆ. ಬುಧ ದಶೆ ಪ್ರಾರಂಭವಾಗಿದೆ. ಬುಧ ದಶೆಯಲ್ಲಿ ಇವಾಗ ನಡೀತಾ ಇರ್ತಕ್ಕಂಥದ್ದು ಬುಧ ಭುಕ್ತಿನೇ, ಹಾಗೆ ರಾಹು ಭುಕ್ತಿ. ವಿವಾಹಕ್ಕೆ ಸೂಕ್ತವಾಗಿರ್ತಕ್ಕಂಥದ್ದು. ವಿವಾಹ ಆದಮೇಲೆ ಕೆಲಸಕ್ಕೂ ಬಿಸ್ನೆಸ್ಗೂ ಉತ್ತಮ. ಏನು ಪ್ರಶ್ನೆ? ಅದೇ ಒಂದು ಯಾವುದು ಜಾತಕಗಳು ಆಗ್ತಾ ಇಲ್ಲ, ಅದಕ್ಕೋಸ್ಕರ ಗುರುಗಳೇ. ಅಲ್ಲಿ ಸ್ವಲ್ಪ ಟಿ ವಿ ವಾಲ್ಯೂಮ್ ಕಮ್ಮಿ ಮಾಡಿದ್ರೆ 2 ಕೇಳಿಸುತ್ತೆ ನೀವು ಮಾಡೋದು. ನೀವು ನಂದು ಕೇಳಿಸ್ಕೊಳ್ಳಲ್ಲ, ನಿಮ್ದು ಹೇಳೋದು ಕೇಳಿಸ್ಕೊಳ್ಳಲ್ಲ. ಕಡಿಮೆ ಮಾಡಿ. ಈಗ ತಾನೇ ಬುಧ ದಶೆ ಪ್ರಾರಂಭವಾಗಿದೆ. ಅದರಲ್ಲಿ ಬುಧ ಭುಕ್ತಿ ನಡೀತಾ ಇದೆ. ಬುಧ ಭುಕ್ತಿಲಿ ಈಗ ನಡೀತಾ ಇರ್ತಕ್ಕಂಥದ್ದು, ಅದರಲ್ಲಿ ಅಂತರ್ಭುಕ್ತಿ 2024 ಜುಲೈವರೆಗೂ ರಾಹು. ಈಗ ಸದ್ಯಕ್ಕೆ ಈ ವರ್ಷದೊಳಗಡೆ ಸೆಟ್ ಆಗುತ್ತೆ ಕಂಪ್ಲೀಟಾಗಿ.
ಕೇತುವಿಂದ ಉತ್ತಮವಾಗಿರ್ತಕ್ಕಂಥ ಒಂದು ಜೀವನ ನಡೆಯುತ್ತೆ. ನೆಕ್ಸ್ಟ್ ಇಯರ್ ಮಾರ್ಚ್, ಏಪ್ರಿಲ್, ಮೇ ಒಳಗಡೆ ಮದುವೆ ಸ್ವಲ್ಪ ಉತ್ತಮವಾಗಿರೋಕ್ಕೆ ಬಲಗೈ ತೋರ್ ಬೆರಳಿಗೆ ಒಂದು ಯೆಲ್ಲೋ ಸಫೈರ್ ಹಾಕಿ, ಹಾಗೆ ಅದರ ಜೊತೆಗೆ ಒಂದು 8 ಮುಖದ ರುದ್ರಾಕ್ಷಿ ಹಾಕಿ ಖಂಡಿತ ಆಗುತ್ತೆ. ಯಾಕಂದರೆ ಇದಕ್ಕಿಂತ ಮುಂಚೆ ಬುಧಗಿನ ಮುಂಚೆ ಶನಿ ಕಾಂಬಿನೇಷನ್ ಇದ್ದಿದ್ದು ಸ್ವಲ್ಪ ಹಿಂದೆ ಮುಂದೆ ಆಗಿದೆ. ಎಜುಕೇಷನ್ ಅದಕ್ಕೂ ಇದಕ್ಕೂ ಮದುವೆ ಬೇಗ ಆಗುತ್ತೆ. ಆದರೆ ಇಲ್ಲಿ ಮದುವೆ ಜೀವನ ಚೆನ್ನಾಗಿದೆ. ತರ್ತಕ್ಕಂಥ ಜಾತಕದಲ್ಲಿ ಏನಾರು 6, 5ನೇ ಮನೆ, 6ನೇ ಮನೆ, 1ನೇ ಮನೆ, 10ನೇ ಮನೆ ದಶಾದಲ್ಲಿ ನಡೆದ್ರೆ ವೈವಾಹಿಕ ಜೀವನ ಚೆನ್ನಾಗಿರಲ್ಲ. ಅದಕ್ಕೆ ಎರಡನ್ನೂ ನಾವು ಜೋಡಣೆ ಮಾಡಿ ಹೇಳ್ತೀವಿ. ತುಂಬ ಜನಕ್ಕೆ ಜ್ಯೋತಿಷ್ಯದಲ್ಲಿ ಇರ್ತಕ್ಕಂಥ ಇಂಪಾರ್ಟೆನ್ಸೇ ಗೊತ್ತಿಲ್ಲ. ಪದೇ ಹೇಳ್ತಾ ಇದ್ದೀನಿ, ಈ ಪಂಚಾಂಗ ನೋಡೋರ ಹತ್ರ ಹೋಗಲೇಬೇಡಿ, ಅದೆಲ್ಲ ಬೋಗಸ್. ಪಂಚಾಂಗದಲ್ಲಿರ್ತಕ್ಕಂಥ ಕೋಷ್ಟಕ 90ಕ್ಕೆ 95%, 90ಕ್ಕೆ 95% ಹೇಳ್ತಾ ಇದ್ದೀನಿ, 5% ಜಾಸ್ತಿ ಹೇಳ್ತಾ ಇದ್ದೀನಿ ಈ ಕಡೆ, ಬೋಗಸ್ಸು. ಇವತ್ತಿನ ದಿವಸ ಮ್ಯಾಟ್ರಿಮೋನಿಯಲಲ್ಲಿ ನೋಡ್ತಾರೆ, ಮ್ಯಾಟ್ರಿಮೋನಿಯಲಲ್ಲೂ ಅಲ್ಲೂ ಪಾಯಿಂಟ್ಸ್ ಅದೇ ಹೇಳ್ಬಿಡುತ್ತೆ. ಯಾವ ಲೆವೆಲ್ಗೆ ಹೋಗಿದೆ ಅಂದರೆ ಈ ಭಾರತ್ ಮ್ಯಾಟ್ರಿಮೋನಿ, ಕನ್ನಡ ಮ್ಯಾಟ್ರಿಮೋನಿ, ಎಲ್ಲ ಮ್ಯಾಟ್ರಿಮೋನಿಗಳಲ್ಲೂ ಏನಾಗಿದೆ, ನಿಮ್ಮ ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತ್ ಕೊಟ್ಬಿಟ್ರೆ ಆ ಹುಡುಗಿದು ಡೇಟ್ ಆಫ್ ಬರ್ತಿನೆಲ್ಲ ಮ್ಯಾಚ್ ಮಾಡಿ ಪಾಯಿಂಟ್ಸ್ ಕೊಟ್ಬಿಡುತ್ತೆ. ಮಾಂಗ್ಲಿಕಿಲ್ವ ಕೊಟ್ಬಿಡುತ್ತೆ, ಎಲ್ಲ ಕೊಟ್ಬಿಡುತ್ತೆ. ದಶ ಕೊಡಲ್ಲ, ಭುಕ್ತಿ ಕೊಡಲ್ಲ. ಅದೂ ದೊಡ್ಡ ಬೋಗಸ್ಸು. ಅದ್ರ ಹಿಂದೆ ಜನ ಬಿದ್ದು ವೈವಾಹಿಕ ಜೀವನ ಹಾಳು ಮಾಡ್ಕೋತಾ ಇದ್ದಾರೆ. ಪಾಯಿಂಟ್ಸ್ ಜಾಸ್ತಿ ಬಂದಿದೆ, ಅವ್ರಿಗೂ ಮಾಂಗ್ಲಿಕ್, ನಮ್ಮದು ಮಾಂಗ್ಲಿಕ್. ಅಂಥ ದರಿದ್ರ ಆ್ಯಪ್ಗಳವೆಲ್ಲ ಅವ್ರು ಮಾಡಿರೋರು ಇದಾರಲ್ಲ, ಹೆಡ್ಗಳು, ಬರ್ಕೊಡ್ತೀನಿ, ಜನಗಳನ್ನ ಹಾಳು ಮಾಡ್ತಾಯಿದ್ದಾರೆ. ಸುಮ್ಮನೆ ನಿಮಗೆ ಮ್ಯಾಚ್ ಆಗುತ್ತಾ ನೋಡ್ಕೊಳ್ಳಿ ಅನ್ನೋದು ಬಿಟ್ಬಿಟ್ಟು ಜ್ಯೋತಿಷ್ಯ ಲೆವೆಲ್ ಎಂಟ್ರಾಗಿ ಪಾಯಿಂಟ್ಸ್ ಕೊಟ್ಟು ಅದೇ ಮೌಲ್ಯವಾಗಿರ್ತಕ್ಕಂಥದ್ದು ಅಂತ ಕೊಟ್ಟು ಇವತ್ತಿನ ದಿವಸ ಅಲ್ಲಿ ಪಾಯಿಂಟ್ಸ್ ಚೆನ್ನಾಗಿ ಜಾಸ್ತಿ ಬಂದಿರೋದು ವರ್ಷಾಗಿ ಡೈವರ್ಸ್ಗೋಗಿದೆ, ಗಲಾಟೆಗಳಾಗಿದೆ, ಹೊಡೆದಾಡಿದೆ. ಎಲ್ಲೂ ಸಿಕ್ಕಿಲ್ಲ ನಮಗೆ, ಅದು ಯಾವುದೋ ಪಾಯಿಂಟ್ಸ್ ಬಗ್ಗೆ ಯೋಚನೆ ಇಲ್ಲ. ಹುಡುಗಿ ಸಿಕ್ಕರೆ ಸಾಕು, ಹುಡುಗ ಸಿಕ್ಕರೆ ಸಾಕು ಅಂತ ನೋಡಿ ಮಾಡ್ಕೊಂಡಿರೋದು 99% ದಶಾಭುಕ್ತಿಗಳು ಚೆನ್ನಾಗಿರುತ್ತೆ. ಅವ್ರದ್ರಲ್ಲಿ ಚೆನ್ನಾಗೇ ನಡ್ಕೊಂಡು ಹೋಗಿದೆ. ಈ ಮ್ಯಾಟ್ರಿಮೋನಿಯಲ್ಲಿ ಸೈಟ್ಗಳಲ್ಲಿ ಬರ್ತಕ್ಕಂಥ ಕಾಂಬಿನೇಷನ್ಸು ಅದೇ ಎಲ್ಲ ಪರ್ಸೆಂಟೇಜ್ ಕೊಡ್ತಕ್ಕಂಥ ಮುಟ್ಟಾಳತನಕ್ಕೆ ಇವತ್ತು ಹುಡುಗರು ಓಡೋಗ್ತಾ ಇದ್ದಾರೆ. ಎಸ್ಪೆಷಲಿ ಯಂಗ್ಸ್ಟರ್ಸ್ಗೆ ಒಂದೇ ಒಂದು ಮಾತು, ನಿಮಗೆ ಬುದ್ಧಿ ಇಲ್ಲ. ಎಸ್ಪೆಷಲಿ ಆನ್ ಅಸ್ಟ್ರಾಲಾಜಿಕಲ್ ಫ್ಯಾಕ್ಟ್ಸ್. ಯು ಬಿಲೀವ್ ದಿ ಆ್ಯಪ್ ಡ್ರಿವನ್ ಮ್ಯಾಟ್ರಿಮೋನಿ ಸೈಟ್ಸ್. ಯು ಬಿಲೀವ್ ಕಂಪ್ಲೀಟ್ಲಿ ರಾಂಗ್. ಹಾಗೆ ಒಂದು ನಮ್ಮ ಕ್ಲಾಸಸ್ದೊಂದು VT ನೋಡ್ಕೊಂಬರೋಣ, ಮತ್ತೆ ಅದ್ರ ಬಗ್ಗೆ ಮಾತಾಡ್ತೀನಿ. Astrology is an ancient subject which helps to predict all our life events. Already 60,000 plus students have learnt astrology from Pandit Dinesh Guruji and predicting their future. Every life events are based on the planetary position in Kundali and it changes when Dasha Bhukti changes. Any negative effect of current or next Dasha can be reduced by chanting mantras and with simple remedies. Here is a golden opportunity to learn astrology online through Zoom app live sessions. It's a 15 days online course, starts from 27th of May from 7 to 9 p.m. For further details and for registration, please contact Nakshatra Nadi. Thank you. ಮತ್ತೊಂದು ವಿಚಾರ ಏನು ಅಂತಂದರೆ, ಈ ವಿವಾಹದಲ್ಲಿ ಜಾತಕದ ವಿಚಾರದಲ್ಲಿ ಈ ಮ್ಯಾಟ್ರಿಮೋನಿಯಲ್ ಸೈಟ್ಗಳೇ ಜ್ಯೋತಿಷ್ಯರಾಗ್ಬಿಟ್ಟಿದ್ದಾರೆ. ಅದರಲ್ಲಿ ವಿಶ್ಲೇಷಣೆ ಏನು ಮಾಡೋದಿಲ್ಲ. ಈ ರಾಶಿಗೆ ಈ ರಾಶಿ ಇಷ್ಟು ಪಾಯಿಂಟ್ಸು, ಈ ಲಗ್ನದಿಂದ ಇಲ್ಲಿ ಮಂಗಳ ಇಲ್ಲಿ ಕೂತ್ಕೊಂಡ್ರೆ ಮಾಂಗ್ಲಿಕ್ಕು. ಈ ಯಂಗ್ಸ್ಟರ್ಸ್ಗೆ ಜ್ಯೋತಿಷ್ಯ ಅನ್ನೋದು ಒಂದು ರೀತಿಯ ಬೂಟಾಟಿಕೆ ಆಗೋಗಿದೆ. ಅದನ್ನೇ ಭಾಳಷ್ಟು ಜನ ನಂಬಿಕೊಂಡು ಒಳ್ಳೊಳ್ಳೆ ಸಂಬಂಧಗಳನ್ನು, ಮಾಂಗ್ಲಿಕ್ ಬಂದಿದೆ ನನಗೆ ಬೇಡ, ಪಾಯಿಂಟ್ಸ್ ಕಮ್ಮಿ ಬಂದಿದೆ ನನಗೆ ಬೇಡ, ಎಷ್ಟೇ ಚೆನ್ನಾಗಿರಲಿ ಪ್ರೊಫೈಲು ಅಂತ ಹೇಳಿ ಇವತ್ತಿನ ದಿವಸ ಹಿಂದೂ ಧರ್ಮದಲ್ಲಿ ಗಲಾಟೆಗಳು, ಜಗಳಗಳು, ಮನಸ್ತಾಪಗಳು ಆಗೋಕ್ಕೆ ಮೂಲ ಕಾರಣವೇ ರಾಹು ತತ್ವದ ಆ್ಯಪ್. ಈ ಆ್ಯಪ್ಗಳೆಲ್ಲ ಇದೆಯಲ್ಲ, ಆಟೋ ಆ್ಯಪ್ಗಳಂತ ನಾವು ಕರಿತೀವಿ, ಡಿಸೈನ್ಡ್ ಆ್ಯಪ್ ಅಲ್ಲ.
ಆಟೋ ಆ್ಯಪ್ ಬರ್ತಕ್ಕಂಥದ್ದೆಲ್ಲ ರಾಹು ತತ್ವ. ರಾಹು ಎರಡು ಥರ ವರ್ಕ್ ಆಗುತ್ತೆ, ಒಂದು ಎಕ್ಸ್ಟ್ರೀಮ್ ಗುಡ್, ಒಂದು ಎಕ್ಸ್ಟ್ರೀಮ್ ಬ್ಯಾಡ್. ಈ ಥರ ಪ್ರತಿಯೊಬ್ಬರು ಅಲ್ಲಿ ಎಂಟ್ರ್ ಮಾಡಿದ ತಕ್ಷಣ ನಮ್ಗೆ ಮ್ಯಾಚ್ ಆಗ್ತಕ್ಕಂಥ ಪ್ರೊಫೈಲ್ಸ್ನೆಲ್ಲ ನೀನು ಮಾಂಗ್ಲಿಕ್ಕೆ ಹುಡುಕ್ತೀನಿ ತಡಿ. ವೇರ್ ಇಸ್ ದಿ ಕಾನ್ಸೆಪ್ಟ್? ಯಾರು ಹೇಳಿದ್ದು ನಿಮಗೆ ಮಾಂಗ್ಲಿಕ್ ಕರೆಕ್ಟಾಗಿದೆ ಅಂತ? ಯಾವ ಆಸ್ಟ್ರಾಲಾಜಿಕಲ್ ಒಂದು ಸಂಸ್ಥೆ ನಿಮಗೆ ಒಂದು ನೋಟಿಫಿಕೇಷನ್ ಹೊರಡಿಸಿದೆ? ನೋಟಿಫಿಕೇಷನ್ ಎಲ್ಲಿ ಹೊರಡಿಸಿದೆ? ಮಾಂಗ್ಲಿಕ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಎಲ್ಲಿ ಹೊರಡಿಸಿದೆ? ಕಾಂಪೌಂಡ್ರ್ ವಿಚಾರಗಳು ಕೇಳಿ ಈ ಆ್ಯಪ್ ಅವರು ಕೂಡ ಒಂಥರ ಸಬ್ ಕಾಂಪೌಂಡ್ರ್ ಆಗಿಬಿಟ್ಟಿದ್ದಾರೆ. ನಾನು ಎಷ್ಟೊಂದು ಮ್ಯಾಟ್ರಿಮೋನಿಯಲ್ ಸೈಟ್ ನೋಡಿದಾಗ ತಲೆ ಕೆಟ್ಟೋಯ್ತು. ಸೊ ವಾಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ದಶಾ ಭುಕ್ತಿ ದೆನ್? ದಶದಲ್ಲಿ ಬಂದಾಗಲೇ ಎಲ್ಲ ಮುಂದೆ ಹೋಗುತ್ತೋ ಹಿಂದೆ ಹೋಗುತ್ತೋ? ಕಂಪ್ಲೀಟ್ಲಿ ಹೇವಯರ್. ಇವತ್ತು ಯಾರ್ದೋ ಜಾತಕ ನೋಡಿದ್ವಲ್ಲ, 29 ವರ್ಷ ಆಗಿದೆ, ದಶ ಬಂದಿದೆ, ಈಗ ಸ್ಟಾರ್ಟ್ ಆಗಿದೆ, ಆಗುತ್ತೆ. ಆದರೆ ಇಲ್ಲಿ ಚೆನ್ನಾಗಿದೆ ಅಂತ ಹೇಳಿದ್ದೀವಿ, ದಟ್ ಈಸ್ ನಾಟ್ ಗ್ಯಾರಂಟೀಡ್. 100 or 1000% ಕೆನಾಟ್ ಬೀನ್ ಗ್ಯಾರಂಟೀಡ್. ಇನ್ನೊಬ್ಬರ ಜಾತಕ ತೊಗೊಂಬಂದು ಮ್ಯಾಚ್ ಮಾಡಿ ಅವರ ದಶದಲ್ಲೂ ಅದೇ ಥರ 2ನೇ ಮನೆ, 7ನೇ ಮನೆ, 9ನೇ ಮನೆ ನಡೀತಾ ಇರಬೇಕು ದಶದಲ್ಲಿ, ದೆನ್ ಇಟ್ ಈಸ್ ಗ್ಯಾರಂಟೀಡ್. ಅಥವಾ ಅವರ ದಶಾದಲ್ಲಿ ಅಥವಾ ಅವ್ರು ಕೊಟ್ಟಿರ್ತಕ್ಕಂಥ ಜಾತಕದಲ್ಲಿ ಸುಳ್ಳು ಬಂದಿದ್ರೂ ಕೂಡ ಫ್ಲಾಪ್, ನಾವೇನು ಮಾಡೋಕ್ಕಾಗಲ್ಲ. ಅದ್ರ ಜೊತೆಗೆ ನಾವು ಪ್ರಶ್ನಾಶಾಸ್ತ್ರನೂ ಹಾಕ್ತೀವಿ. ಪ್ರಶ್ನಾಶಾಸ್ತ್ರ ಹಾಕಿದಾಗ ಎಸ್ ಚೆನ್ನಾಗಿದೆ ಓವರಾಲ್ ಅಂತ ಬಂದಾಗ ಮುಂದುವರೆದ್ರೆ ಮಾತ್ರ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಲಕ್ಷಗಟ್ಟಲೆ ಮದುವೆಗೆ ಖರ್ಚು ಮಾಡಿ ದುಡ್ದಿರೋದೆಲ್ಲ ತಂದೆ ತಾಯಿ ದುಡ್ದಿರೋದು ಅಥವಾ ನೀವು ದುಡ್ದಿರೋದು, ಮದುವೆಗೆ ಅಂತ ನಾವು ಖುಷಿಪಟ್ಟು ಎಲ್ಲ ಮಾಡ್ತೀವಲ್ಲ, ಮದುವೆ ಆದಮೇಲೆ ಪ್ರಾಬ್ಲಮ್ ಆದಾಗ ಹೊಟ್ಟೆ ಉರಿಯುತ್ತೆ. ಸೊ ಅದಕ್ಕೆ ಜಾತಕ ಒಂದು ಇಂಡಿಕೇಷನ್ ಕೊಡುತ್ತೆ. ಭಗವಂತ ಕರ್ಮಫಲದ ಮೇಲೆ ಇಂಡಿಕೇಷನ್ ಕೊಡ್ತಾನೆ. ವೈವಾಹಿಕ ಜೀವನ ಚೆನ್ನಾಗಿದೆಯೋ ಇಲ್ವೋ ಅಂತ ಇಂಡಿಕೇಷನ್ ಕೊಡ್ತಾನೆ. ಅದೇ ದುಡ್ಡನ್ನು ಕಮ್ಮಿ ಖರ್ಚು ಮಾಡಿ ಸ್ವಲ್ಪ ಬ್ಯಾಂಕ್ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಮುಂದೆ ಏನಾದ್ರು ಅನಾಹುತಗಳಾದರೆ ಅಲ್ಲಿ ಗಂಡ ಹೆಂಡತಿ ಮಧ್ಯೆ, ಹೆಂಡತಿಗೆ ಕೆಲಸ ಇಲ್ಲ ಅಂತಂದಾಗ ಅದೇ ದುಡ್ಡು ಮದುವೆ ಖರ್ಚು ಮಾಡಿರೋ ದುಡ್ಡಲ್ಲಿ ಒಂದು ಅರ್ಧ ಭಾಗ ಅವಳ ಇದರಲ್ಲಿ FD ಇದ್ದರೆ ಮುಂದಿನ ಜೀವನಕ್ಕೆ ಹೆಲ್ಪ್ ಆಗುತ್ತೆ. ಕಮ್ಮಿ ಖರ್ಚು ಮಾಡಿ ತಂದೆ ತಾಯಿಗೆ ಉಳಿಸಿದ್ರೆ ಇವಳು ಮುಂದಿನ ಏನಾದ್ರು ಸಮಸ್ಯೆ ಬಂದರೆ ಅದೇ ದುಡ್ಡು ಅವ್ರಿಗೆ ಹೆಲ್ಪ್ ಆಗುತ್ತೆ. ಮದುವೆ ದುಂದು ವೆಚ್ಚ ಅಂತ ಭಾಳ ಹಿಂದಿನ ಕಾಲದಲ್ಲೂ ಬಂದಿರತಕ್ಕಂಥ ಕಾರಣವೇ ಇದು. ಮದುವೆ ಒಂದು ದುಂದು ವೆಚ್ಚ. ನಾವು ಯಾರಿಗೂ ಊಟ ಹಾಕ್ತೀವಿ? ಬಡವ್ರಿಗೆ ಊಟ ಹಾಕ್ತೀವಿ. ಹಾಂ ಹೇಳಿ, ಯಾರಿಗೆ ಊಟ ಹಾಕ್ತೀವಿ? ಊಟ ಯಾರಿಗೆ ಹಾಕ್ತೀವಿ? ಇಷ್ಟು ದಪ್ಪ ಹೊಟ್ಟೆ ಬಂದಿರೋರನ್ನೇ ಕರೆಯೋದು ನಾವು. ಸೈಡ್ಸ್ ಎಲ್ಲ ಬಂದುಬಿಟ್ಟಿರುತ್ತೆ. ಇಷ್ಟಪ್ಪ ಹೋಗಿ ಇನ್ವಿಟೇಷನ್ ಕೊಟ್ಟು ಆ ಇನ್ವಿಟೇಷನ್ ಒಳಗಡೆ ಒಂದು ಕಾರ್ಡು ಏನೇನು ಮಾಡಿಸಿದ್ವಿ, ಬ್ರೇಕ್ಫಾಸ್ಟ್ಗೆ ಏನೇನಿರುತ್ತೆ, ಈಗೆಲ್ಲ ಕಾರ್ಡ್, ಸ್ಪೆಷಲ್ ಕಾರ್ಡ್ ಬಂದ್ಬಿಟ್ಟಿದೆ. ಓಪನ್ ಮಾಡಿದ್ರೆ ಬ್ರೇಕ್ಫಾಸ್ಟ್ಗೆ ಏನೇನಿದೆ, ಲಂಚ್ಗೆ ಏನೇನಿದೆ, ಡಿನ್ನರ್ಗೆ ಏನೇನಿದೆ, ಇಷ್ಟಪ್ಪ ಆಗ್ಬಿಟ್ಟಿರ್ತಾನೆ ನಾನು. ಅಂಥವ್ರಿಗೆ ಇಂಥದ್ದೆಲ್ಲ ಮಾಡಿಸಿದ್ದೀವಿ. ಫಸ್ಟೇ ನಿಮಗೆ ಕಾಯಿಲೆ ಇದೆ, ಕೊಲೆಸ್ಟ್ರಾಲ್ ಇದೆ, BP ಇದೆ, ಶುಗರ್ ಇದೆ, ಇದು ಎಕ್ಸ್ಟ್ರಾ ನಿಮಗೆ ಕೊಡ್ತಾಯಿದ್ದೀನಿ, ಎಕ್ಸ್ಟ್ರಾ ಕ್ಯಾಲರಿಗೆ ಬನ್ನಿ. ಅದನ್ನೇ ಹಿಂದಿನ ಕಾಲದಲ್ಲಿ ಮದುವೆ ಅನ್ನೋದು ದುಂದು ವೆಚ್ಚ. 4 ಜನ ಬಂದು ಸರಿ ಇಲ್ಲ ಅಂತ ಹೇಳಿ ನೀವೆಷ್ಟೇ ಚೆನ್ನಾಗಿ ಮದುವೆ ಮಾಡ್ಕೊಳ್ಳಿ, 4 ಜನ ಮಾತಾಡ್ತಾರೆ. ನಾನು ಮಾತಾಡ್ತೀನಿ, ಯಾಕಂದರೆ ಮನುಷ್ಯನ ಹುಟ್ಟು ಗುಣ ಮಾತಾಡೋದು. ಅಯ್ಯೋ ಇಷ್ಟೆಲ್ಲ ಮಾಡಿದ್ರು, ಜನನೇ ಕರೆದಿಲ್ಲ. ಇಷ್ಟೆಲ್ಲ ವೆರೈಟಿ ಮಾಡಿದ್ರು, ಯಾರೂ ತಿಂದಿಲ್ಲ. ಎಷ್ಟೊಂದು ವೆರೈಟಿ ಮಾಡಿದ್ರು, ಒಬ್ರಿಗೂ ಸಾಲೇ ಇಲ್ಲ. ಏನು ಒಂದು ವಾರದವರೆಗೂ ಎಲ್ಲ ಉಪವಾಸ ಇದ್ದವ್ರ ಥರ ಆಡ್ತಾರಲ್ಲಿ ಬಂದು ನೋಡಿ. ಅದಿಲ್ಲ ಇದಿಲ್ಲ. ಮನೇಲಿ ತಂಗಳನ್ನು ಹಾಕ್ತಾರೆ ಅವ್ರ ಹೆಂಡ್ತಿ, ಅವ್ರ ತಾಯಿ, ಅಥವಾ ತಂಗಳನ್ನು ಇರ್ತದೆ, ಅದನ್ನು ಬಾಯಿ ಮುಚ್ಕೊಂಡು ತಿಂತೀವಿ. ಇನ್ನೊಬ್ಬರು ಮದುವೆಗೆ ಹೋಗ್ಬಿಟ್ಟು ಅಲ್ಲಿ ದುಂದು ವೆಚ್ಚ. ಇದನ್ನೇ ನಮ್ಮ ಹಿರಿಯರು ಹೇಳಿದ್ದಾರೆ, ಬಿಗ್ ಫ್ಯಾಟ್ ವೆಡ್ಡಿಂಗ್ ಓನ್ಲಿ ಈಸ್ ಇನ್ ಇಂಡಿಯಾ ಅಂತ. ಅನೇಕ ದೇಶಗಳಲ್ಲಿ ರಾಯಲ್ ಪೀಪಲ್ ಮದುವೆ ಮಾಡ್ಕೊಳ್ಳೋದು ಬೇರೆ, ಅದು ಬೇರೆ. ಇಂಡಿಯಾದಲ್ಲಿ ಬಡವ ಕೂಡ ಮದುವೆಗೆ ಅಂತ ಒಂದಷ್ಟು ಹೊಟ್ಟೆ ಬಟ್ಟೆಗೆ ಕಟ್ಟಿ ಇಟ್ಟಿರಬೇಕು. ನಮ್ಮ ಹಿಂದೂಗಳು ಅದನ್ನೆಲ್ಲ ಮಾಡಲ್ಲ, ಅದರದ್ದೆಲ್ಲ ಇಲ್ಲ, ಒಗ್ಗಟ್ಟಾಗಲ್ಲ. ಅಲ್ಲೆಲ್ಲ ದುಂದು ವೆಚ್ಚ ಮಾಡಬಾರ್ದು, ಒಂದು ಆಂದೋಲನ ತರಲ್ಲ. ಯಾಕೆ ಶೋ ಆಫ್ ಮಾಡಬೇಕು, ಆಂದೋಲನ ತರಲ್ಲ. ಯಾವುದೇ ಮದುವೆಗೆ ಹೋಗಿ ಬನ್ನಿ ನೀವು, ಹುಡುಗ ಏನೂ ಕೆಲಸ ಇರಲ್ಲ ಅವನಿಗೆ, ಸುಮ್ಮನೆ ಗಂಡು ಸಿಗ್ತಾ ಇರಲ್ಲ ಕೆಲವರು ಹುಡುಗಿರಿಗೆ ಸರಿಯಾಗಿ.
ಅವನು ಸುಮ್ಮನೆ ನಾರ್ಮಲ್ BSc ಫೇಲ್ ಆಗಿರ್ತಾನೋ, ಸುಮ್ಮನೆ ಏನೋ ಅಲ್ಲಿ ಇಲ್ಲಿ ಓಡಾಡ್ಕೊಂಡು. ತುಂಬ ಜನಕ್ಕೆ ಈಸಿಯಾಗಿ ಬಾಯಲ್ಲಿ ಬರ್ತಕ್ಕಂಥದ್ದು ಏನು ಅಂದರೆ, ನನ್ನ ಮಗನ ರಿಯಲ್ ಎಸ್ಟೇಟ್ ಸೈಟ್ಗಳು ಕೊಡಿಸೋದು, ಮನೆಗಳು ಕೊಡಿಸೋದು, ಬ್ರೋಕರ್ ಅಂತ ಕರೆಯಲ್ಲ ಅವ್ರನ್ನ. ನನ್ನ ಮಗ ರಿಯಲ್ ಎಸ್ಟೇಟ್. ಕಾರಿದೆಯಾ? ಇಲ್ಲ, ಕಾರಿಲ್ಲ. ರಿಯಲ್ ಎಸ್ಟೇಟ್. ಸ್ವಂತ ಮನೆ ಇದೆಯಾ? ಇಲ್ಲ. ಮತ್ತು ನಿಮ್ಮ ಮಗ ಏನು ಮಾಡ್ತಾರೆ? ರಿಯಲ್ ಎಸ್ಟೇಟ್. ತುಂಬ ಜನ ಬಂದು ಕೇಳ್ತಾ ಇರ್ತಾರೆ. ಆ ವರ್ಡ್ಗೆ ಕಿವಿಗೆ ಬಿದ್ದಾಗ ಯಾರೋ ಸೌಂಡ್ ಪಾರ್ಟಿ ಅನ್ಕೋಬೇಕು. ಮಗ ಏನು ಮಾಡ್ತಾಯಿದ್ದಾನೆ? ರಿಯಲ್ ಎಸ್ಟೇಟ್. ಏನೂ ಇಲ್ಲ, ಅಲ್ಲಿ ಯಾರೋ ರಿಯಲ್ ಎಸ್ಟೇಟ್ ಮಾಡ್ತಾನೆ, ಇವನು ಹಿಂದೆ ಹೋಗ್ತಾ ಇರ್ತಾನೆ ಅಷ್ಟೇ. ಸುಮ್ಮನೆ ಡೀಲ್ಗೆ ಹೋಗ್ತಾ ಇರ್ತಾನೆ, ಕಾಫಿ ಆರ್ಡ್ರ್ ಮಾಡ್ತಾನೆ, ಟೀ ಆರ್ಡ್ರ್ ಮಾಡ್ತಾನೆ. ಡೀಲ್ ಆದರೆ 1 ಲಕ್ಷ ಬರುತ್ತೆ, ಇಲ್ಲಿ 1000 ರೂಪಾಯಿ ಬಿಸಾಕ್ತಾರೆ ಬಂದು ಹೋಗಿದ್ದಕ್ಕೆ. ಪೇಪರ್ಸ್ ತರಲಾರಣ, ಖಾತಾ ಮಾಡಿಸ್ಕೊಡ್ಲಾರಣ, ಯಾವ್ದಾದ್ರು ಪೇಪರ್ ಮದರ್ ಡೀಡ್ ಮಿಸ್ ಆಗಿದ್ದು ಮಾಡಿಸ್ಕೊಡೋಣ, 1000 ರೂಪಾಯಿ. ನಾನೇನು ಮಾಡ್ತಾಯಿದ್ದೀನಿ? ರಿಯಲ್ ಎಸ್ಟೇಟ್. ಈ ಥರ ಬಂದಿರತಕ್ಕಂಥ ಅನೇಕ ಫ್ಯಾಮ್ಲಿಗಳು, ನಮ್ಮ ಮಗ ರಿಯಲ್ ಎಸ್ಟೇಟು. ಆ ಹುಡುಗಿ ಪಾಪ ಚೆನ್ನಾಗಿ ಓದಿ ಎಲ್ಲೋ ಕೆಲಸದಲ್ಲಿರುತ್ತೆ, ಸಿಗ್ತಾ ಇರಲ್ಲ ಹುಡುಗರು. ಆ ಹುಡುಗನ್ನ ನೋಡಾದ್ಮೇಲೆ ಏನೋ ಮಾಡ್ಕೊಳ್ಳೋಣಪ್ಪ ನಮ್ಮ ಜನಾಂಗದಲ್ಲಿ. ಪ್ರಾಬ್ಲಮ್ ಏನು ಅಂದರೆ, ನಮ್ಮದು ಜನಾಂಗ ಬೇರೆ ಇದೆಯಲ್ಲ, ಕ್ಯಾಸ್ಟ್ ಸಿಸ್ಟಮ್ ಬೇರೆ ಇದೆಯಲ್ಲ. ನಮ್ಮ ಕ್ಯಾಸ್ಟಲ್ಲೇ ಸಿಗಬೇಕು ಅಂದರೆ ಕಷ್ಟ. ಎಸ್ಪೆಷಲಿ ಈ ಜೈನಿಸಮಲ್ಲಿ ಭಾಳ ಕಷ್ಟ ಆಗಿಬಿಟ್ಟಿದೆ ರೀ. ಜೈನ್ಸಲ್ಲಿ ಪಾಪ ತುಂಬ ಜನ ಒದ್ದಾಡ್ತಾಯಿದ್ದಾರೆ. ಎಲ್ಲರೂ ಎಜುಕೇಟೆಡ್ ಆಗಿಬಿಟ್ಟಿದ್ದಾರೆ. ಹೆಣ್ಮಕ್ಳು ಸ್ವಲ್ಪ ಎಜುಕೇಟೆಡ್ ಅವ್ರನ್ನೇ ನೋಡ್ತಾರೆ. ಕೆಲವು ನಾರ್ಮಲ್ಲಾಗಿ ವ್ಯಾಪಾರ ಮಾಡ್ಕೊಂಡಿರೋರಿಗೆ ತುಂಬ ಹೈಲಿ ಎಜುಕೇಟೆಡ್ ಅವ್ರು ಕೊಡ್ತಾಯಿಲ್ಲ. ಜೈನ್ಸಲ್ಲಿ ಒಂದು ಸ್ವಲ್ಪ ತುಂಬಾ ಇಂಟರ್ನಲ್ ಪ್ರಾಬ್ಲಮ್ ತುಂಬ ಇದೆ. ನನಗೆ ಬಂದಿರತಕ್ಕಂಥ ಜಾತಕಗಳು, ಅವ್ರು ಹೇಳಿರ್ತಕ್ಕಂಥ ವಿಚಾರ ನಿಮ್ಗೆ ಹೇಳ್ತಾ ಇದ್ದೀನಿ. ಜೈನ್ಸಲ್ಲಿ ಸ್ವಲ್ಪ ಹುಡುಗಿರು ಕಷ್ಟ ಸರ್, ಎಲ್ಲ ಓದ್ಬಿಟ್ಟಿರ್ತಾರೆ. ಅದೇ ಥರ ಇನ್ನೂ ಒಂದು 2-3 ಪಂಗಡಗಳು. ಹಿಂದೂಗಳು ಈ ಥರ ಕ್ಯಾಸ್ಟ್ ಸಿಸ್ಟಮಲ್ಲಿ ನಾವು ಡಿವೈಡ್ ಮಾಡಿರೋದ್ರಿಂದನೇ ಇಷ್ಟೊಂದು ನಮಗೆ ಮದುವೆ ವಿಚಾರದಲ್ಲಿ ಪ್ರಾಬ್ಲಮ್. ಈ ಕ್ಯಾಸ್ಟ್ ಸಿಸ್ಟಮ್ ಫಸ್ಟ್ ಅಬಾಲಿಷ್ ಆದರೆ ದೇವರಿಗೆ ದೀರ್ಘ ದಂಡನ ಮಾಡ್ತೀನಿ. ಕ್ಯಾಸ್ಟ್ ಸಿಸ್ಟಮ್ ಹೋಗ್ಬಿಡ್ಬೇಕು. ಎಸ್ಪೆಷಲಿ ಅದು ಕೆಲಸದಲ್ಲಿರಲಿ, ಮದುವೆ ವಿಚಾರ ಜೀವನದಲ್ಲಿ ಅದು ಇರಬಾರ್ದು. ಹಿಂದೂಗಳ ಮೇಲ್ಗಡೆ ಮುಗೀತು. ಇನ್ನು ಗೌಡ್ರುಗಳಲ್ಲೇ ತಗೊಳ್ಳಿ. ಆ ಗೌಡ್ರು ಇವ್ರನ್ನ ಮದುವೆ ಆಗಲ್ವಂತೆ, ಈ ಗೌಡ್ರು ಅವ್ರ ಮದುವೆ ಆಗಲ್ಲಂತೆ, ಹಿಂಗೆಲ್ಲ ಆಗಿಬಿಟ್ರೆ ಇನ್ನು ಮುಂದೆ ಹೆಂಗೆ? ತುಂಬ ವೆರಿ ಡಿಫಿಕಲ್ಟು. ಅದ್ರಲ್ಲಿ ಮೊನ್ನೆ ಬೇರೆ ನೀವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ದೀರ ಅನಿಸುತ್ತೆ. ಹಿಂದೂಗಳು 7-8% ಡೌನ್ ಇದ್ದೀವಿ. 8% ಡೌನ್ ಅಂತಂದರೆ 100ಕ್ಕೆ 8 ಜನ ಕಮ್ಮಿ ಆಯಿತು ಅಂತ. ಯಾವ ಕ್ಯಾಸ್ಟಲ್ಲಿ ಕಮ್ಮಿ ಆಯಿತು ಯಾರು ಗೊತ್ತು? ಹಿಂದೂಗಳು ಒಟ್ಟಾರೆಯಲ್ಲಿ 8 ಜನ ಕಮ್ಮಿ ಆದರು ಓವರಾಲ್. ಅಷ್ಟು ಕೋಟಿ ಜನಸಂಖ್ಯೆಗೆ 80 ಕೋಟಿ ಜನಸಂಖ್ಯೆಗೆ 8% ಕಮ್ಮಿ ಆಗಿದೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ, ಕ್ಯಾಲ್ಕುಲೇಟರ್ ತಗೊಂಡು. 80 ಕೋಟಿ ಇಂಟು 8%, ಹೆಚ್ಚು ಕಮ್ಮಿ 64 ಲಕ್ಷ ಜನ ಡೌನ್ ಆಗಿಬಿಡುತ್ತೆ. ಇಫ್ ಐ ಆಮ್ ರೈಟ್, 8% ಅಂದರೆ. ಸೊ 64 ಲಕ್ಷ ಜನ ನಮಗೆ ಹುಟ್ಟೋರು ನಾರ್ಮಲ್ ಗ್ರೋತ್ ಟ್ರ್ಯಾಜೆಕ್ಟ್ರಿಲಿ ಇಟ್ ಹ್ಯಾಸ್ ಕಮ್ ಡೌನ್ 64 ಲ್ಯಾಕ್. ಅಷ್ಟು ಜನಕ್ಕೆ ಗಂಡು ಎಷ್ಟಿದೆಯೋ ಹೆಣ್ಣು ಎಷ್ಟಿದೆಯೋ ಗೊತ್ತಿಲ್ಲ. ಅದರಲ್ಲಿ ಬೇರೆ ಇನ್ನೊಂದು ಸ್ಟ್ಯಾಟಿಸ್ಟಿಕ್ಸ್ ಏನು? ಭ್ರೂಣ ಹತ್ಯೆ, ಹೆಣ್ಣು ಭ್ರೂಣ ಹತ್ಯೆ. ಒಂದು ಕಡೆ ಬರೀ ಗಂಡುಗಳೇ ಬೇಕಂತೆ. ಈ ತಾಯಂದಿರೋ ನಿಮಗೆ ಕೈ ಮುಗಿಬೇಕೋ ಏನು ಮಾಡಬೇಕೋ ಗೊತ್ತಿಲ್ಲ. ಅತ್ತೆದಿರು ಫಸ್ಟು, ಸೆಕೆಂಡು ತಾಯಂದಿರು. ಮಗು ಏನಾದ್ರು ಹೆಣ್ಣಾಗ್ಬಿಟ್ರೆ ಅಬ್ಬಾ ಫಸ್ಟು ನಮಗೆ ಪ್ರಾಬ್ಲಮ್ ಮಾಡಿದೆ ಹೆಣ್ಮಕ್ಳು. ಹೆಣ್ಮಕ್ಳು ಒಗ್ಗಟ್ಟಾಗಿ ನಿಂತ್ಕೊಂಡು ಹೆಣ್ಮಕ್ಳು ಹುಟ್ಟರೆ ನಾವೆಲ್ಲ ಗ್ರೇಟ್ ಅನ್ನೋ ಒಂದು ಸಮೂಹಕ್ಕೆ ಬಂದರೆ ಇನ್ನು ಮಿಕ್ಕಿದವರೆಲ್ಲ ಬಾಯಿ ಮುಚ್ಕೊಂಡಿರ್ತಾರೆ. ಹೈಪ್ ಮಾಡೋದೇ ಹೆಣ್ಮಕ್ಳು, ಎಸ್ಪೆಷಲಿ ಅತ್ತೆದಿರು. ಮೊದಲನೇದು ಗಂಡಾಗ್ಬಿಡ್ಲಪ್ಪ, ನಿಮ್ಮ ಕೈಯಲ್ಲಿ ಕಂಟ್ರೋಲ್ ಇದೆ ಏನು? ನಿಮ್ಮದ್ರಲ್ಲಿ ರಿಮೋಟ್ ಕಂಟ್ರೋಲ್, ನಿಮ್ಮ ಮಗನ ಕೈಲಿ ರಿಮೋಟ್ ಕಂಟ್ರೋಲ್. ಯಾವ್ದು ಬೇಕು? ಗರ್ಲ್ ಬೇಕಾ ಬಾಯ್ ಬೇಕಾ? ಗರ್ಲ್ ಬೇಕಾ ಬಾಯ್ ಬೇಕಾ? ಯಾವ್ದು ಬೇಕೋ ರಿಮೋಟ್ ಕಂಟ್ರೋಲ್. ಮೊದಲನೇದು ಗಂಡು ಮಾಡ್ಕೊಂಬಿಡೋ ಮಗನಿಗೆ ಹೇಳೋದು. ಫಾರ್ ಎವ್ರಿ 1000 ಮೇಲ್ 20 ಫೀಮೇಲ್ ಕಮ್ಮಿ ಇದ್ದಾರೆ. ಫಾರ್ ಎವ್ರಿ 1000 ಮೇಲ್ 20 ಫೀಮೇಲ್ ಕಮ್ಮಿ ಇದ್ದಾರೆ ಇವತ್ತಿನ ಸ್ಟ್ಯಾಟಿಸ್ಟಿಕ್ಸಲ್ಲಿ. ಅದು 10 ಇಯರ್ಸ್ 15 ಇಯರ್ಸ್ ಬ್ಯಾಕ್ ಸ್ಟ್ಯಾಟಿಸ್ಟಿಕ್ಸ್. ಇವಾಗ ಲೇಟೆಸ್ಟ್ ಇನ್ನೂ ಕಮ್ಮಿ ಆಗಿರುತ್ತೆ. ಆಮೇಲೆ ಭಾಳ ಕಷ್ಟ. ಹೆಣ್ಮಕ್ಳು ಕಮ್ಮಿ, ಬರೀ ಗಂಡು ಮಕ್ಕಳೇ ಜಾಸ್ತಿ ಅಂದರೆ ಕ್ರೋಧ ಜಾಸ್ತಿ ಆಗುತ್ತೆ ಗಂಡು ಕ್ರೋಧ ಜಾಸ್ತಿ ಬರುತ್ತೆ. ನನಗೆ ಡೀಟೇಲಾಗಿ ನಾನು ವಾಹಿನಿಯಲ್ಲಿ ಹೇಳೋಕ್ಕೆ ಇಷ್ಟಪಡಲ್ಲ. ವಾಟ್ ಹ್ಯಾಪನ್ಸ್ ಇನ್ಸೈಡ್ ದಿ ಬಾಡಿ ಆಫ್ ದಿ ಮೇಲ್. ಇದೆಲ್ಲ ಮೂಲ ಕಾರಣ ಅತ್ತೆದಿರು ತಾಯಂದಿರು ಅರ್ಥ ಮಾಡ್ಕೋಬೇಕು. ಒಂದು ಸಂಚಲನ ಮೂಡಿಸ್ಬೇಕು. ಯಾವುದು ಮಗು ಆದರೂ ಒಳ್ಳೆಯದೇ.
ಇಲ್ಲ ಅಂದರೆ ಯಾಕೆ ನ್ಯೂಸಲ್ಲೆಲ್ಲ ಅಬಾರ್ಷನ್ ಮಾಡ್ತಾ ಇರ್ತೋ ದಂಧೆ ನಡೀತಾ ಇದೆ ಹೇಳಿ? ಅದು ಸ್ಕ್ಯಾನ್ ಮಾಡಿ ಹೆಣ್ಣಾದರೆ ತೆಗೆದುಬಿಡಿ. ಮನೆಯೆಲ್ಲ ಎಷ್ಟೊಂದು ಜನ ಸಿಗಾಕೊಂಡ್ರಲ್ಲ, ಯಾಕೆ ಇವೆಲ್ಲ? ಆಮೇಲೆ ಇವೆಲ್ಲ ಪಾಪಗಳಾಗಲ್ವಾ ಜಾತಕದಲ್ಲಿ, ಜ್ಯೋತಿಷ್ಯದಲ್ಲಿ? ಇದನ್ನು ಯಾಕೆ ಯಾರೂ ಮಾತಾಡಲ್ಲ? ನಿನಗೆ 7ನೇ ಮನೇಲಿ ರಾಹು ಇದೆ, ರಾಹು ದೋಷ. ನಿನಗೆ 8ನೇ ಮನೇಲಿ ಶನಿ ಇದ್ದಾನೆ, ಶನಿ ದೋಷ. ನಿನಗೆ ಸಾಡೆ ಸಾತಿ ಹೇಳೋದು, ನೀವೇನಾದರೂ ಭ್ರೂಣ ಹತ್ಯೆ ಮಾಡಿದ್ರೆ ಅದರಷ್ಟು ಮಹಾಪಾಪ ನೀವು ಹೋಗಲ್ಲ ಅಂತ ಯಾಕೆ ಕಾಂಪೌಂಡ್ರುಗಳು ಎಲ್ಲ ಕಡೆ ಮಾಡಿಸಿ ಹೇಳಿಸಿ ಮಾಡಲ್ಲ? ನಾನು ಹೇಳ್ತಾ ಇದ್ದೀನಿ, ಅದು 100% ದಿ ಮೋಸ್ಟ್ ವರ್ಸ್ಟ್. ಫಸ್ಟೇ ನೀವು ಪ್ರಿಕಾಷನ್ ತಗೊಳ್ಳಿ. ಅಥವಾ ನಿಮಗೆ ಮಗು ಬೇಕು, ಇಂಥದೇ ಬೇಕು ಅಂತೇಳಿ ನೀವು ಮಾಡಿಕೊಂಡು ಆಮೇಲೆ ಅದು ಹೆಣ್ಣುಮಗು ಆದರೆ ಕಷ್ಟ ಅಂತ ಹೇಳಿ ನೀವು ಸ್ಕ್ಯಾನಿಂಗ್ ಹೋಗಿ ಅಲ್ಲಿ ದೊಡ್ಡ ನಿಮ್ಗಿಂತ ಲಫಂಗಗಳು, ಭ್ರೂಣ ಹತ್ಯೆ ಮಾಡ್ತಕ್ಕಂಥ ಲಫಂಗಗಳು ಅಲ್ಲಲ್ಲಿ ಕೂತಿರ್ತಾರೆ ಹಳ್ಳಿಗಡೆ ಕಡೆ, ಡಾಕ್ಟ್ರು ಅಂತ ಹೇಳಿ. ಹೊಟ್ಟೆಲೇ ಇಸುಕಿದ್ರಂತೆ ಮೊನ್ನೆ, ಹೊಟ್ಟೆಲೇ ಅದು ಇಸುಕಿ ಸಾಯಿಸಿ ಆಮೇಲೆ ತೆಗೆಯೋದಂತೆ. ಏನೇನೆಲ್ಲ ಕೇಳಿ ನನಗೆ ಬೇಜಾರಾಯಿತು. ಒಂದು ಕಡೆ ಮಕ್ಕಳೇ ಆಗ್ತಾಯಿಲ್ಲ, ಯಾವ ಮಗು ಆದರೂ ಸಾಕು, ನಿಮಗೆ ರಕ್ತದಾನ ಬೇಕಾ, ಏನು ದಾನ ಬೇಕಾ ಕೊಟ್ಬಿಡ್ತೀನಿ, ಲಕ್ಷಗಟ್ಟಲೆ ಕೊಟ್ಬಿಡ್ತೀನಿ ಅಂತ ಒಂದು ಕಡೆ ಸಾಯ್ತಾ ಇದ್ದಾರೆ. ಇತ್ಲ ಕಡೆ ಮಕ್ಕಳು ಚೆನ್ನಾಗಾಗೋರಿಗೆ ಇಂಥದ್ದು ಗಂಡೇ ಬೇಕಂತೆ. ಏನು ಜನಗಳು! ಹಿಂದುತ್ವದಲ್ಲಿ, ಹಿಂದೂ ಧರ್ಮದಲ್ಲಿ ಈ ಥರ ಒಂದು ವಿಚಾರ, ಸಂಘಟನೆಗಳು ಸರಿ ಇಲ್ಲ. ಸಂಘಟನೆಗಳು ಇದ್ರ ಬಗ್ಗೆ ಎಲ್ಲ ಹೋಗಬೇಕು. ಸಂಘಟನೆಗಳು ಹಿಂದೂ ಧರ್ಮದಲ್ಲಿ ಆಗ್ತಕ್ಕಂಥ ಒಂದು ಅನ್ಯಾಯಗಳ ವಿರುದ್ಧ ನಾವು ನಿಲ್ಲಬೇಕು. ಯಾವುದೋ ಒಬ್ರಿಗೇನೋ ಅನ್ಯಾಯ ಆದರೆ ಅಲ್ಲೆಲ್ಲ ಜೆಂಡಾ ಇಟ್ಕೊಂಡ್ಬಿಡ್ತಾರೆ. ಓ ಇವನಿಗೆ ಅನ್ಯಾಯ ಮಾಡ್ದ, ನಡಿ ಅವನ್ನ ಒಡೆಯೋಣ, ಮಾಡೋಣ, ದುಡ್ಡು ಕಿತ್ಕೊಳ್ಳೋಣ. ಲಾರ್ಜರ್ ಸ್ಕೇಲಲ್ಲಿ ಪ್ರಾಬ್ಲಮ್ಸ್ ತುಂಬಾ ಇದೆ. ಮ್ಯಾರೇಜಿಂದ ಹಿಡಿದು ಈ ರೀತಿ ಮಗು ಆಗ್ತಕ್ಕಂಥದ್ದು ಹಿಡಿದು ಕ್ಯಾಸ್ಟ್ ಸಿಸ್ಟಮ್ಗಳು ಬೇರೆ ಜಾಸ್ತಿ ಆಗಿರೋದು. ಒಗ್ಗೂಡಿಸ್ಬೇಕು ಹಿಂದೂ ಧರ್ಮದೆಲ್ಲ. ಕ್ಯಾಸ್ಟ್ ಸಿಸ್ಟಮ್ ತೆಗಿರೋ ಅಂತ ಹಿಂದೂ ಧರ್ಮ, ಹಿಂದೂ ಸಂಘಟನೆಗಳ, ವಿಶ್ವ ಹಿಂದೂ ಪರಿಷತ್ ಅಂತ ನಾವು ಇಟ್ಕೊಂಡಿದ್ದೀವಲ್ಲ ಬ್ಯಾನರು, ದೇ ಹ್ಯಾವ್ ಟು ಎಂಟರ್. ಬಜರಂಗ್ ಬಲಿ, ಆಲ್ ಆರ್ ಒನ್. ವಿ ಹ್ಯಾವ್ ಟು ಬ್ರಿಂಗ್ ದಟ್ ಮೂಮೆಂಟ್. ನಾನು ಐ ಆಮ್ ಎಗೇನ್ಸ್ಟ್ ಕ್ಯಾಸ್ಟ್ ಸಿಸ್ಟಮ್. ಆ ಮೂಮೆಂಟ್ನ ತೊಗೊಂಬಂದರೆ ಡೆಫಿನೆಟ್ಲಿ ಮ್ಯಾರೇಜ್ಗೆ ಒಳ್ಳೆಯದಾಗತ್ತೆ, ಚೈಲ್ಡ್ ಬರ್ತ್ಗೆ ಒಳ್ಳೆಯದಾಗತ್ತೆ, ಒಗ್ಗಟ್ಟಾಗಿರ್ತೀವಿ, 100% ಚೆನ್ನಾಗಿರುತ್ತೆ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.